ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿರ್ತಾರೆ. ನಾನಿವತ್ತು ನಿಮಗೆ ಸೂಪರಾಗಿರುವಂಥ ರುಚಿಯಾದ ಸೊಗಸಾದ ನಿಪ್ಪಟ್ಟು ರೆಸಿಪಿನ ಮಾಡ್ತಾಯಿದ್ದೀನಿ. ಹಳ್ಳಿ ಸ್ಟೈಲಲ್ಲಿ ಯಾವ ರೀತಿ ಮಾಡ್ತೀವಿ, ನಮ್ಮ ಕಡೆ ಊರ ಕಡೆ ಅಂತೂ ಸ್ವಲ್ಪ ಮಾಡಲ್ಲ. ನಾವು ಎರಡೆರಡು ಸೇರಿಗೆ ಮಾಡೋದು. ಹಬ್ಬಗಳಿಗೆ ಸಂಬಂಧಿಕರಿಗೆ ಎಲ್ಲ ಕೊಟ್ಟು ಕಳಿಸ್ಬೇಕು. ಅದರಿಂದ ನಾವು ಪಿತೃಪಕ್ಷಕ್ಕೆ ಎಲ್ಲ ಕಡೆ ಮಾಡ್ತಿರ್ತೀವಲ್ಲ, ಅದರಿಂದ ನಾವು ಜಾಸ್ತಿನೇ ನಿಪ್ಪಟ್ಟು ಮಾಡ್ತಾಯಿರ್ತೀವಿ. ನಾನು ಯಾವ ರೀತಿ ಜಾಸ್ತಿ ಮಾಡ್ತಿದ್ದೀನಿ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ನಾನಿವಾಗ ರುಬ್ಕೋಕ್ಕೆ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪನ್ನ ನೋಡಿ ತೊಗೊಂಡಿದ್ದೀನಿ. ಸ್ವಲ್ಪ ಕಾಳುಮೆಣಸು, ಇಷ್ಟು ಐಟಮ್ ಎಲ್ಲ ಹಾಕ್ಕೊಂಡು ಸ್ವಲ್ಪ ಶುಂಠಿ ನೀರು ಹಾಕ್ಕೊಂಡು ಸ್ವಲ್ಪ ರುಬ್ಕೊಳ್ಳಿ ಸ್ನೇಹಿತರೆ. ನೋಡಿ, ಸ್ವಲ್ಪ ಉಪ್ಪನ್ನು ಹಾಕಿ ರುಬ್ಕೋಬೇಕು. ನಾನಿವಾಗ 2 ಸೇರು ಅಕ್ಕಿಗೆ 2 ಪಾವು ಹುರ್ಗಡ್ಲೆ ಹಾಕಿ ಮಿಲ್ ಮಾಡಿಸ್ಕೊಳ್ಬೇಕು. ನೋಡಿ, ಅದಕ್ಕೆ ಸ್ವಲ್ಪ ಒಣ ಕೊಬ್ಬರಿನ ಸೇರಿಸ್ತಾ ಇದ್ದೀನಿ. ತುಂಬಾ ಅದ್ಭುತ ರುಚಿ ಅಂತಲೇ ಹೇಳ್ಬೋದು ಸ್ನೇಹಿತರೆ, ಸಖತ್ತಾಗಿರುತ್ತೆ ಚಳಿಗಾಲದಲ್ಲಿ. ನೋಡಿ, ನಾನು ಬಿಳಿ ಎಳ್ಳನ್ನ ಸೇರಿಸ್ತಾ ಇದ್ದೀನಿ. ಬಿಸಿ ಬಿಸಿ ಎಣ್ಣೆ ನಾನು ಸೇರಿಸ್ತಾ ಇದ್ದೀನಿ. ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ, ನನಗಂತೂ ನಿಪ್ಪಟ್ಟು ಅಂದರೆ ತುಂಬಾ ಇಷ್ಟ. ಕಡಲೆ ಬೀಜನ ತರ್ತರಿಯಾಗಿ ರುಬ್ಕೊಂಡು ಹಾಕ್ತಾಯಿದ್ದೀನಿ ನೋಡಿ. ಪೌಡ್ರ್ ಮಾಡೋಕ್ಕೆ ಪೌಡ್ರ್ ಮಾಡೋದು ಟೇಸ್ಟ್ ಇರೋಲ್ಲ, ಅದರಿಂದ ನಾನು ಈ ಥರ ಮಾಡ್ತಾಯಿದ್ದೀನಿ. ಹಾಗೆ ಹಾಕಿದ್ರೆ ಒಡೆದೋಗ್ಬಿಡುತ್ತೆ. ಅದರಿಂದ ಒಂದು ಚೂರು ತರ್ತರಿಯಾಗಿ ರುಬ್ಕೊಳ್ಳಿ ಸ್ನೇಹಿತರೆ. ಕಡಲೆ ಬೀಜ ತುಂಬ ಚೆನ್ನಾಗಿರುತ್ತೆ. ನಾನು ಇವಾಗ ರುಬ್ಕೊಂಡಂಥ ಮಸಾಲೆನ ಸೇರಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ರೀತಿ ಒಂದ್ಸಲ ನಿಪ್ಪಟ್ಟು ಮಾಡಿ ನೋಡಿ, ನೆಕ್ಸ್ಟ್ ಟೈಮ್ ನೀವು ಪದೇ ಪದೇ ಮಾಡ್ತಾನೆ ಇರ್ತೀರ. ಅಷ್ಟು ರುಚಿಯಾಗಿ ಸೊಗಸಾಗಿರುತ್ತೆ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. 2 ಸೇರಲ್ವಾ, ಅದರಿಂದ ಸ್ವಲ್ಪ ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಬೇಕಾದರೆ ಹೆಸರು ಬೇಳೆನೂ ಬೇಯಿಸ್ಕೊಂಡು ಸೇರಿಸ್ಕೋಬೋದು. ನಾನು ಇದರಲ್ಲಿ ಬಳಸಿಲ್ಲ, ನೀವು ಬೇಕಾದ್ರೆ ಬಳಸ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಹಳ್ಳಿ ಕಡೆ ಅಂತೂ ನಿಪ್ಪಟ್ಟು, ಚಕ್ಲಿ, ಕಜ್ಜಾಯ ಎಲ್ಲ ಚೆನ್ನಾಗಿ ಮಾಡ್ತಾರೆ. ನಮ್ಮೂರಲ್ಲಿ ನಾವು ಯಾವ ರೀತಿ ಮಾಡಿದ್ವಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಉಂಡೆ ಮಾಡಿ ಇಟ್ಕೋಬೇಕು ಸ್ನೇಹಿತರೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಈ ರೀತಿ ಚಪಾತಿ ಥರ ಮಾಡ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಈ ರೀತಿ ಮನೇಲಿ ಮಾಡಿ ಟ್ರೈ ಮಾಡಿ, ಹೇಗೆ ಮಾಡಿದೆ ಅಂತ ನನಗೆ ಕಮೆಂಟ್ಸ್ ಮಾಡಿ ಸ್ನೇಹಿತರೆ. ನೋಡಿ, ಚಿಕ್ಕ ಚಿಕ್ಕ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಇವಾಗ ಉಂಡೆನ ಹಪ್ಪಳ ಒತ್ತು ಮಿಷಿನಲ್ಲಿ ಒತ್ತಬೇಕು. ಚೂರು ನ್ಯೂಸ್ ಪೇಪರ್ ಈ ರೀತಿ ಪ್ಲಾಸ್ಟಿಕ್ ಕವರ್ ಹಾಕಿ ಉಂಡೆ ಹಾಕಿ ಈ ಥರ ಒತ್ತಬೇಕು ಸ್ನೇಹಿತರೆ. ಒತ್ತಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಹಪ್ಪಳ ರೆಡಿ ಆಗುತ್ತೆ. ನಿಮ್ಗೆ ಯಾವ ಅಗಲ ಬೇಕು ಆ ಸೈಜು ಮಾಡ್ಕೊಳ್ಳಿ. ತುಂಬ ಅಗಲ ಆದರೆ ಒಡೆದೋಗ್ಬಿಡುತ್ತೆ. ಅದರಿಂದ ಚಿಕ್ಕದಾಗಿ ಮಾಡ್ಕೋಬೇಕು ನೋಡಿ. ಕಡಲೆ ಬೀಜ ತುಂಬಾ ಜಾಸ್ತಿ ಹಾಕ್ಬಿಟ್ಟಿದ್ರೆ ಉದ್ದುದ್ದಾಗಿ ಅದು ಒಡೆದೋಗ್ತಾ ಇರ್ತು. ಅದಕ್ಕೆ ಒಂದು ಸ್ವಲ್ಪ ಪೌಡ್ರ್ ಮಾಡಿ ಹಾಕಿರ್ತೀವಿ ಚೆನ್ನಾಗಿ. ನೋಡಿ, ಎಣ್ಣೆಲಿ ಆಯಲಲ್ಲಿ ಕರಿತಾ ಇದ್ದೀನಿ ಸ್ನೇಹಿತರೆ. ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಟೈಮ್ ನೀವೇ ಮನೇಲಿ ಒನ್ ಮೋರ್ ಅಂತ ಮಾಡ್ತಾ ಇರ್ತೀರಾ. ನನಗಂತೂ ತುಂಬಾ ಇಷ್ಟ. ಚೆನ್ನಾಗಿರುತ್ತೆ. ಇಷ್ಟಪಟ್ಕೊಂಡು ಈ ರೀತಿ ಮಾಡಿಕೊಂಡು ತಿನ್ಕೊಳ್ಳಿ. ನೀವು ಯಾವ ರೀತಿ ಮಾಡಿದ್ರೆ ಅಂತ ನನಗೆ ಕಮೆಂಟ್ಸ್ ಮಾಡಿ. ಹಳ್ಳಿ ಶೈಲಿನ ಸೂಪರ್ ಟೇಸ್ಟಿ ನಿಪ್ಪಟ್ಟು ರೆಸಿಪಿ ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ. ಈ ಕಡೆ ಎಲ್ಲ ಮಿಕ್ಸ್ ಮಾಡಿ ಊಟ ಮಾಡ್ಕೊತಾ ಇದ್ದೀನಿ ನೋಡಿ. ಒಂದು ಕಡೆ ಬೆಂದಿದೆ, ಮತ್ತು ಇನ್ನೊಂದು ಕಡೆ ಊಟ ಮಾಡಿ ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ. ಮೀಡಿಯಮ್ ಊರಿಲೇ ಬೇಯಿಸಬೇಕು. ಜಾಸ್ತಿ ಉರಿ ಆಗಿಬಿಟ್ರೆ ಸೀದೋಗ್ಬಿಡುತ್ತೆ. ಅದರಿಂದ ನೋಡಿ, ಇಷ್ಟು ಬೆಂದಿದೆ, ತುಂಬಾ ಕಪ್ಪಾಗಿಲ್ಲ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನಿಪ್ಪಟ್ಟಂತೂ ಸ್ನೇಹಿತರೆ. ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ನೀವು ಈ ರೆಸಿಪಿನ ಮನೇಲಿ ತಪ್ಪದೆ ಮಾಡಿ, ಹೇಗೆ ಮಾಡಿದ್ರಿ ಅಂತ ನನಗೆ ಕಮೆಂಟ್ಸ್ ಮಾಡಿ ಸ್ನೇಹಿತರೆ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಿಪ್ಪಟ್ಟಂತೂ. ತುಂಬ ದಿನ ಇಟ್ಕೊಂಡು ತಿಂದ್ರೂ ನಿಪ್ಪಟ್ಟು ಹಾಳಾಗಿರಲ್ಲ. ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಸ್ಪೈಸಿಯಾಗಿ, ಕಸ್ಬಿಯಾಗಿ ಎಲ್ಲ ಚೆನ್ನಾಗಿರುತ್ತೆ ಸ್ನೇಹಿತರೆ. ನೋಡಿ, ಎಷ್ಟು ಚೆನ್ನಾಗಿದೆ. ನೋಡ್ತಾನೆ ಇದ್ದರೆ ಬಾಯಲ್ಲಿ ನೀರು ಬರುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಸ್ನೇಹಿತರೆ. ಒಂದು ಸತಿ ಇದನ್ನ ಮನೇಲಿ ರೆಸಿಪಿನ ಮಾಡಿ ನೋಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ. ಬಾಯ್ ಸ್ನೇಹಿತರೆ.